ಮನುಷ್ಯನಿಗೆ ಅಧಿಕಾರದ ಹುಚ್ಚು, ಅಹಂಕಾರ ನೆತ್ತಿಯ ಮೇಲಿದ್ದರೆ ಆತ ಹಿಟ್ಲರ್ ಆಗುತ್ತಾನೆ. ಮಾನಸಿಕ ಸ್ಥೀಮಿತವನ್ನ ಕಳೆದುಕೊಳ್ಳುತ್ತಾನೆ. ಜಗತ್ತಿನಲ್ಲಿ ಇಂತಹ ಘಟನೆಗಳು ಹತ್ತಾರು. ಆದರೆ ಚಿಕ್ಕಮಗಳೂರು ಕ್ಷೇತ್ರದ ಮಾಜಿ ಶಾಸಕ ಸಿಟಿ ರವಿ ಮೊನ್ನೆ ನೀಟ್ ಹಗರಣದ ಕುರಿತಾಗಿ ಪ್ರತಿಭಟನೆಯಲ್ಲಿ ಮಾತನಾಡಿದ ಮಾತು ಸಾಮಾಜಿಕ ದ್ವೇಷದ ಮಾತಾಗಿದ್ದು ಒಂದು ಕುತಂತ್ರದ ಭಾಗವಾಗಿದೆ ಎಂದು ಕೆಪಿಸಿಸಿ ವಕ್ತಾರರಾದ ರವೀಶ್ ಕ್ಯಾತನಬೇಡು ಹೇಳಿದರು. ಇಂಥದೊಂದು ಪ್ರಸಂಗ ಮತ್ತೆ ಮತ್ತೆ ಮರುಕಳಿಸ್ತದೆ ಅನ್ನುವಂಥದ್ದೇ ನಮಗೆ ಅತ್ಯಂತ ಬೇಸರದ ಸಂಗತಿ. ಬಹಳ ಒಂದು ರೀತಿ ಚಿಕ್ಕಮಗಳೂರು ಜಿಲ್ಲೆ ಒಂದು ರೀತಿ ಬಹಳ ಒಳ್ಳೆ ಸಜ್ಜನಿಕೆಗೆ, ಸಂಸ್ಕೃತಿಗೆ ಬಹಳ ಹೆಸರಾದಂಥ ಊರು. ಯಾವುದೇ ರಾಜಕಾರಣಿಗಳು ಬಂದರೂ ಪಾಪ ಅವ್ರದೇ ಆದಂಥ ನೆಲೆಗಟ್ಟಲ್ಲಿ ಈ ನೆಲದ ಜನರನ್ನ ಮತ್ತು ಈ ನೆಲದ ಗೌರವವನ್ನು ಎಂದೂ ಕೂಡ ಹಾಳು ಮಾಡಿಲ್ಲ. ಆದರೆ ಮೊನ್ನೆ ಈ ದೇಶದಲ್ಲಿ ನಡೀತಿರ್ತಕ್ಕಂಥ ನೀಟ್ ಹಗರಣವನ್ನು ಕುರಿತು ಜಂತರ್ ಮಂತರ್ನಲ್ಲಿ ಹೊಸತಲೆಮಾರಿನ ಯುವಕರು ತಮ್ಮ ಅನ್ಯಾಯವನ್ನ ಪ್ರತಿಭಟಿಸ್ತಾರೆ. ಬಹುಶಃ ಇದಕ್ಕೆ ಯಾವುದೇ ಪಕ್ಷದ ಇವರಿಲ್ಲ, ಬಟ್ ಅವರೆಲ್ಲರೂ ಯಾರು ನೋವನ್ನು ತಿಂದಿದ್ದಾರೆ ಅವರೆಲ್ಲರೂ ಕೂಡ ಪ್ರತಿಭಟಿಸ್ತಾರೆ. ಈ ಪ್ರತಿಭಟನೆ ನಿಜವಾಗಿ ನ್ಯಾಯಯುತವಾಗಿರ್ತಕ್ಕಂಥದ್ದು. ನಾನು ಎಲ್ಲ ಬೇರೆ ವಿಷಯ ಹೇಳೋದಕ್ಕಿಂತ ಪ್ರತಿಭಟನೆಯಲ್ಲಿ ಭಾಗಿಯಾದ ಒಬ್ಬ ತಂದೆಯ ನೋವನ್ನ ಮಾತನ್ನ ಇಲ್ಲಿ ನಾನು ನೆನಪು ಮಾಡ್ಕೊಳ್ತೇನೆ. ಆ ತಂದೆ ಹೇಳ್ತಾರೆ, ತನ್ನ ಮಗ ಸತ್ತೋಗಿದ್ದಾನೆ, ನನ್ನ ಮಗ ಸತ್ತೋಗಿದ್ದಾನೆ ಸರ್, ನನ್ನ ನೋವು ಇನ್ಯಾವ ತಂದೆಗೂ ಬರಬಾರದು ಅಂತ ಆತ ಹೇಳಿದ ಮಾತು ವಿಡಿಯೋಗಳಲ್ಲಿ ಈಗಾಗಲೇ ಹರಿದಾಡ್ತಾ ಇದೆ. ಅಲ್ಲಿ ಜಂತರ್ ಮಂತರ್ ಬಹಳ ಜನಜನಿತವಾದಂಥ ಧ್ವನಿ. ಇದು ಭಾರತ ಅಂತ ನಾನು ಭಾವಿಸ್ತೇನೆ. ಇದು ಭಾರತ. ನನ್ನ ನೋವು ಅದೆಷ್ಟೇ ಇರಲಿ, ಅದು ನನಗಿರಲಿ, ನನ್ನ ನೆಲದ ನಡುವೆ ಬಾಳತಕ್ಕಂಥ ಯಾವುದೇ ಜನರ ನೋವು ಆಗದೇ ಇರಲಿ ಅಂತ ಭಾವಿಸೋದೇ ಭಾರತ. ಭವಿಷ್ಯ ಭಾರತೀಯ ಜನತಾ ಪಾರ್ಟಿಗೆ ಭಾರತ ಅರ್ಥ ಆಗಿಲ್ಲ. ಆ ಕಾರಣಕ್ಕಾಗಿ ದುರ್ದೈವದ ಸಂಗತಿ, ಇವತ್ತ ನಾವು ಇಂಥದ್ದೊಂದು ವಿಷಯದ ಮೇಲೆ ಪತ್ರಿಕಾಗೋಷ್ಠಿ ನಡೆಸಬೇಕಾದಂಥ ವಿಪರ್ಯಾಸ ನಮಗೆ ಒದಗಿ ಬಂದಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ದುರಂತ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ನೋವು ಸಂಕಟಗಳನ್ನ ಕುರಿತು ಮಾತನಾಡದೆ ಮುಲ್ಲಾನಿಗೂ ನೀಟ್ಗೂ ಏನು ಸಂಬಂಧ ಎಂಬ ಪ್ರಶ್ನೆಯನ್ನ ಸಿಟಿ ರವಿಯನ್ನ ಕೇಳಬೇಕಾಗಿದೆ. ಇತ್ತೀಚೆಗೆ ಈ ನಾಡಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯವಾದ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡೆದ ಸಿಟಿ ರವಿ ಆ ಪದವಿಗೆ ಅತ್ಯಂತ ಅಪಮಾನವನ್ನ ಮಾಡಿದ್ದಾರೆ ಎಂದರು. ನೀಟ್ ಹಗರಣದ ಆ ಚಳುವಳಿಗಾರನ ಕುರಿತು ಅದರ ವಿರುದ್ಧವಾಗಿ ಇಲ್ಲೊಂದು ಅವರ ಪಕ್ಷದವರು ಮತ್ತೆ ಅದ್ಯಾರೋ ಬೇರೆ ಬೇರೆ ಸಂಘಟನೆಗಳು ಚಳುವಳಿ ಮಾಡಿದ್ದಾರೆ. ಅದರಲ್ಲಿ ಮಾತನಾಡ್ತಾ ಅವರು ಹೇಳಿದ ಮಾತು, ಮುಲ್ಲಾನ ಎದೆಯನ್ನ ಸೀಳಿದರೆ 3 ಅಕ್ಷರ ಇಲ್ಲ ಅನ್ನುವ ಪದ ಬಹುಶಃ ಚಿಕ್ಕಮಗಳೂರು ಕರ್ನಾಟಕ ತಲೆ ತಗ್ಗಿಸಬಹುದಾದ ಮಾತು. ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಜ್ಞಾನ ಪರಂಪರೆಗೆ ತನ್ನದೇ ಆದಂತ, ಯಾಕೆಂದ್ರೆ ರವಿ ಗೊತ್ತಿಲ್ಲ ಈ ಜ್ಞಾನ ಪರಂಪರೆಯನ್ನು ಅದು ಓದಿಲ್ಲ ಅಂತ ಕಾಣ್ತದೆ. ನನಗೆ ಹಾಸ್ಯ, ನೋವು, ಸಂಕಟ ಯಾವುದು ಅಂದ್ರೆ ರವಿ ಹೆಂಗೆ PhD ತಗೊಂಡ ಅಂತೇಳಿ ನನಗೆ ಗೊತ್ತಿದೆ. ರವಿ ಎಷ್ಟೆಷ್ಟು ಸರಿ ಡಿಗ್ರಿಗೆ ಹೆಂಗೆ ಬರೆದಿದ್ದಾನೆ ಅಂತ ನಾನು ನೋಡಿದ್ದೀನಿ, ನನ್ನ ಜೊತೆಲೆ ಇದ್ದವ್ರು ನೋಡಿದ್ದೀನಿ ಹೆಂಗೆ ಬರೆದಿದ್ದಾನೆ. ಆ ಕಾರಣಕ್ಕಾಗಿ ನನಗೆ ಅತ್ಯಂತ ನೋವಿನ ಸಂಕಟವನ್ನು ಹೇಳ್ತಾ ಇದ್ದೀನಿ. ಜ್ಞಾನ ಪರಂಪರೆ ನಿಮ್ಮೆಲ್ಲರಿಗೂ, ನೀವೆಲ್ಲ ಓದಿದ್ದೀರಿ, ಭಾರತದ ಜ್ಞಾನ ಪರಂಪರೆ ಬಹಳ ದೊಡ್ಡ ಪರಂಪರೆ. ಮತ್ತೆ ಇವರೇ ಸುಳ್ಳು ಹೇಳ್ತಾರಲ್ರಿ, ಈ ವಿಶ್ವದಲ್ಲಿ ನಮ್ಮ ಸಂಸ್ಕೃತಿ ಹಂಗಿದೆ, ನಮ್ಮ ಸಂಸ್ಕೃತಿ ಹಿಂಗಿದೆ, ನಮ್ಮ ಜ್ಞಾನ ಹಿಂಗಿದೆ, ನಮ್ಮ ತತ್ವ ಹಿಂಗಿದೆ ಅಂತೇಳಿ ಯಾರು ಹೇಳೋದು? ಇದೇ ಈ BJPಯ ತಿರುಗಾಡ್ತಕ್ಕಂಥ ಒಂದಷ್ಟು ವಿವೇಕರಹಿತ ಒಂದಷ್ಟು ಜನ, ಬಹಳಷ್ಟು ಜನ ವಿವೇಕವಂತರು ಇರ್ಬೋದು, ಅಲ್ಲ ಅದನ್ನು ಅವರು ಯಾರನ್ನೂ ಅಲಗಳೆಯೋದಿಲ್ಲ, ವಿವೇಕವನ್ನ ಯಾವತ್ತಿಗೂ ಅಲಗಳೆಯೋದಿಲ್ಲ. ಆದರೆ ವಿವೇಕರಹಿತವಾದಂಥ ಒಂದಷ್ಟು ಜನ ಇದ್ದಾರಲ್ಲ, ಅವರೇ ಹೇಳ್ತಾರಲ್ಲ ಭಾರತದ ಸಂಸ್ಕೃತಿ ಹಿಂಗಿದೆ, ಭಾರತದ ಜ್ಞಾನ ಹಿಂಗಿದೆ, ನಮ್ಮಲ್ಲಿ ಅಲ್ಲಿ ಹಿಂಗೆ ಹೇಳಿದವೆ, ಇಲ್ಲಿ ಹಿಂಗೆ ಹೇಳಿದವೆ ಅಂತ ಅವರೇ ಹೇಳ್ತಾರಲ್ಲ. ಹಾಗಿದ್ರೆ ಜ್ಞಾನ ಇಲ್ಲವೇ ರವಿಗೆ? ಅವರ ಅಹಂಕಾರ ಮತ್ತೆ ಅಧಿಕಾರದ ಹುಚ್ಚು ಬಹುಶಃ ಇಂಥ ಮಾತನಾಡಿಸ್ತಾ ಇದೆ. ನಾನು ಈ ಜಿಲ್ಲೆಯಲ್ಲಿ ಕನಿಷ್ಠ ಅವನು ಬಹಳ ವರ್ಷ ಶಾಸಕರ ಕೆಲಸ ಮಾಡಿದ್ದಾರೆ. ಒಂದಷ್ಟು ವಿವೇಕವನ್ನು ಗಳಿಸಿಕೊಳ್ಳ್ರಿ ಅಂತ ಪ್ರದೇಶ ಕಾಂಗ್ರೆಸ್ ಬಹಳ ಗೌರವದಿಂದ ಹೇಳ್ತಾ ಇದೆ. ಈ ಮಾತನ್ನ ಸಿಟಿ ರವಿಗೆ ಬಹಳ ಗೌರವದಿಂದ ಹೇಳ್ತಾ ಇದೆ. ನೀವು ಒಂದಷ್ಟು ವಿವೇಕವನ್ನು ಸಂಪಾದಿಸಿ, ನಿಮ್ಮ ನಾಲಿಗೆಯನ್ನು ಹರಿಬಿಡಬೇಡಿ. ಬಹುಶಃ ನಮ್ಮ ಗಾದೆ ಸುಳ್ಳಾಗೋದಿಲ್ಲ, ನಾಲಿಗೆ ಕುಲ ಹೇಳುತ್ತೆ ಅಂತ. ಬಹುಶಃ ಸಿಟಿ ರವಿ ಮತ್ತು ಈ ರೀತಿಯ ಮಾತನಾಡ್ತಕ್ಕಂಥವರ ನಿಜವಾದ ಕುಲ ಯಾವುದು ಅಂತಂದ್ರೆ ದೇಶದಲ್ಲಿ ಕಂಟಕರು, ದೇಶಘಾತಕರು. ಯಾಕೆಂತಂದ್ರೆ ಏನ್ರಿ ಮಾತನಾಡೋದು?
ಯಾವ ಭಾಷೆ ಅದು? ಮೊನ್ನೆ ಆ ರವಿಯ ಮಾತು ಇಡೀ ಕರ್ನಾಟಕದಲ್ಲಿ ಚರ್ಚೆಗೊಳಪಡ್ತಾ ಇದೆ. ಆ ಚರ್ಚೆ ರವಿಗೆ ಅವಮಾನ ಆಗಿದೆಯಲ್ಲೋ ಗೊತ್ತು. ನಾನು ಹೇಳ್ತಿರೋದು ನೋವಾದವ್ರ ಬಗ್ಗೆ ಮಾತನಾಡೋದು. ಇವರು ಅನೇಕ ಜನಪರ ಚಳುವಳಿ ಮಾಡಿದೀವಿ ಅಂತಾರಲ್ಲ, ಯಾವುದ್ರಪ್ಪ ನಿಮ್ಮ ಜನಪರ ಚಳುವಳಿ? ನಿಮ್ಮ ಸರ್ಕಾರವೇ ಒಪ್ಕೊಂಡಿದೆ, ಇಲ್ಲಿ ಪತ್ರಿಕೆಗಳಲ್ಲಿ ಬಂದಿದೆ, ನಾನು ತಂದಿದ್ದೀನಿ, ಬೇಕಾದ್ರೆ ತೋರಿಸ್ತೀನಿ, ಸಿಟಿ ರವಿ ಬಂದರೆ. ನಿಮ್ಮ ಮೋದಿಯವರೇ ರಾತ್ರಿ 2 ಗಂಟೆಯಲ್ಲಿ 12 ಗಂಟೆಯಲ್ಲಿ ವಿಡಿಯೋ ಮಾಡಿ ತುಣುಕುಗಳನ್ನ ವಿದ್ಯಾರ್ಥಿಗಳಲ್ಲಿ ಇದನ್ನು ಕೇಳಿರತಕ್ಕಂಥದ್ದು, ಮತ್ತೆ ಮಂತ್ರಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಅಮಿತ್ ಶಾ ಹೇಳಿದ್ದಾರೆ, ಇಲ್ಲೇ ಇದೆ. ಅವ್ರು ಹೇಳ್ತಾರೆ ಯಾವುದೇ ಹುದ್ದೆಗಿಂತ ವಿದ್ಯಾರ್ಥಿ ಹಿತವೇ ಮುಖ್ಯ ಅಂತ. ಅಂದ್ರೆ ನೀಟ್ನಲ್ಲಿ ಹಗರಣ ಆಗಿದೆ ಅನ್ನುವಂಥದ್ದಂತೂ ಸತ್ಯ, ಇದನ್ನ ಒಪ್ಕೊಳ್ಬೇಕು. ಹಗರಣ ಆಗಿರ್ತಕ್ಕಂಥದ್ದನ್ನ ಸರಿಪಡಿಸ್ತೀವಿ ಅಂತ ಹೇಳೋದು ಬಿಟ್ಟು ಚಳುವಳಿಗಾರರನ್ನ ದೇಶದ್ರೋಹಿಗಳು, ಆಮೇಲೆ ಖಲಿಸ್ತಾನಿಗಳು, ಪಾಕಿಸ್ತಾನಿಗಳು, ಹಂಗಿದ್ರೆ ನೀವೆಲ್ಲ ಚಳುವಳಿ ಮಾಡ್ತಿರಲ್ಲಪ್ಪ, ನಿಮ್ಮನ್ನ ಏನ್ ಅನ್ಬೇಕು ನಾವು? ನೀವು ಯಾವ ದೇಶದ ಜನ? ಈ ಮೂಲದ ನೆಲವೇ ಜನದ ಅಲ್ವೇ ಅಲ್ಲ ಅಂತ ಹೇಳಿ. ಯಾಕೆಂತಂದ್ರೆ ಈ ಮೂಲದ ಜನ ಹಿಂಗ್ ಮಾತನಾಡಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಸಿಟಿ ರವಿ ಇಂಥ ಮಾತುಗಳನ್ನು ಆಡಬಾರ್ದು. ಸುದ್ದಿಗೋಷ್ಠಿಯಲ್ಲಿ ತನೋಜ್ ನಾಯ್ಡು, ಸಂತೋಷ್ ಲಕ್ಯ, ನಟರಾಜ್ ಉಪಸ್ಥಿತರಿದ್ದರು.